ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಪ್ರಿಯಾ ಎಂಟರ್ಪ್ರೈಸಸ್ ವತಿಯಿಂದ ಜರುಗಿದ ಕುಟುಂಬ ಸಂಗಮ. ಮೇಸ್ತ್ರಿಗಳಿಗೆ ರಂಜಿಸಲು ಜೂನಿಯರ್ ರವಿಚಂದ್ರರಿಂದ ಗಾಯನ ಹಾಗೂ ಮೇಸ್ತ್ರಿಗಳಿಗೆ ಕಾನೂನು ಸಲಹೆ ಕಾರ್ಯಕ್ರಮ. ಮಾಣಿನಗರದ ಮುಸ್ಲಿಂ ಶಾದಿ ಮಹಲ್ ಸಭಾಂಗಣದಲ್ಲಿ ಗುರುವಾರ ಮಧ್ಯಾಹ್ನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಮತ್ತು ಡೀಲರ್ಗಳಾದ ಪ್ರಿಯಾ ಎಂಟರ್ಪ್ರೈಸಸ್ ವತಿಯಿಂದ ಅಖಂಡ ಮಾನ್ವಿ ತಾಲೂಕಿನ 60ಕ್ಕೂ ಹೆಚ್ಚು ಮೇಸ್ತ್ರಿಗಳಿಗೆ ಏರ್ಪಡಿಸಿದ ಕುಟುಂಬ ಸಂಗಮ ಹಾಗೂ ಮೇಸ್ತ್ರಿಗಳಿಗೆ ರಂಜಿಸಲು ಜೂನಿಯರ್ ರವಿಚಂದ್ರರಿಂದ ಗಾಯನ ಹಾಗೂ ಮೇಸ್ತ್ರಿಗಳಿಗೆ ಕಾನೂನು ಸಲಹೆ ಕಾರ್ಯಕ್ರಮ ಜೊತೆಗೆ ಗಿಫ್ಟ್ ಕಾರ್ಡ್ಗಳ ವಿತರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೀರನಗೌಡ ಪೋತ್ನಾಳ್ ವಕೀಲರು ಮತ್ತು ತನ್ವೀರ್ ಹಸನ್ ವಕೀಲರು, ಪುರಸಭೆ ಸದಸ್ಯರು ಮಾನ್ವಿ, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ನಿರಂತರವಾಗಿ ಗ್ರಾಹಕರಿಗೆ ಪರಿಚಯಿಸುತ್ತಾ ಕಂಪನಿ ಬೆಳವಣಿಗೆಗೆ ಸಹಕರಿಸಿದ ಪ್ರಿಯಾ ಎಂಟರ್ಪ್ರೈಸಸ್ ಮಾನ್ವಿನಲ್ಲಿ ನೋಂದಣಿಯಾಗಿರುವಂತಹ 60ಕ್ಕೂ ಹೆಚ್ಚು ಮೇಸ್ತ್ರಿಗಳಿಗೆ ಚೀಟಿ ಎತ್ತುವುದರ ಮೂಲಕ ಉಡುಗೊರೆಗಳನ್ನು ನೀಡುವುದರ ಜೊತೆಗೆ ಕಾನೂನು ಸಲಹೆ ಕೂಡ ಅಗತ್ಯವೆಂದು ಮಾಹಿತಿಯನ್ನ ತಿಳಿಸಿಕೊಟ್ಟರು. ಮೊಟ್ಟ ಮೊದಲನೇದಾಗಿ ನಾನು ಕೂಡ ಒಬ್ಬ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಗ್ರಾಹಕರನ್ನತಕ್ಕಂಥದ್ದನ್ನು ತಮ್ಮ ಒಂದು ಇದಕ್ಕೆ ತಿಳಿಸಲು ಸಂತೋಷ ಪಡ್ತೀನಿ. ಯಾಕಂತಂದರೆ 2009ರಲ್ಲಿ ನಾನು ಮಾನ್ವಿ ನಗರದಲ್ಲಿ 2 ಅಂತಸ್ತಿನ ಮನೆಯನ್ನು ಕಟ್ಟಿದೆ. ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಮಾದೇವ ಮೇಷನ್ನು ಬಂದಿರಲಿಕ್ಕಿಲ್ಲ ಇಲ್ಲಿ ಮತ್ತು ವೆಂಕಟೇಶ್ ಅವರಿಗೆ ಸೇರಿಕೊಂಡು ನಮಗೆ ಸುಂದರವಾದಂತಹ ಮನೆಯನ್ನು ಕಟ್ಟಿಕೊಟ್ಟರು. ಅವರಿಗೂ ಕೂಡ ಅಲ್ಟ್ರಾಟೆಕ್ ಕಂಪನಿಯ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಜೊತೆಗೆ ಇಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಬಗ್ಗೆ ಕೈಯಲ್ಲಿ ಇಂಜಿನಿಯರ್ಸ್ ಇದ್ದೀರಾ? ಯಾರನ್ನ ಇಲ್ಲ, ಅವರೆಲ್ಲರೂ ಡಿಗ್ರಿ ಹೋಲ್ಡರ್ ಇಂಜಿನಿಯರ್ಸು. ನೀವಿಲ್ಲಿ ಏನು ಬಂದಿರಲ್ಲ ಮೇಷನ್ಸು, ನೀವು ಕೂಡ ಇಂಜಿನಿಯರ್ಸೇ. ಯಾಕಂತಂದ್ರೆ ಅವರಿಗೆ ಡಿಗ್ರಿ ಇದೆ, ನಿಮಗೆ ಅನುಭವ ಇದೆ. ಇವೆರಡಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದಕ್ಕೆ. ಇನ್ನು ಇದೇನಾಗ್ತದೆ, ವಕೀಲರ ಕರ್ಕೊಂಬಂದು ಇಲ್ಲೇ ನಿಂದಿರಿಸಿದ್ರು ಅಂತ ಕೇಸಿ ನಿಮ್ಗೆ ಇರ್ಬೋದು. ಕಂಪನಿ ಉದ್ದೇಶ ಏನಂದ್ರೆ ಈ ನಿಮ್ಮಲ್ಲಿ ಆಗತಕ್ಕಂಥ ಗೊಂದಲಗಳನ್ನ, ಸಂಕಷ್ಟಗಳನ್ನ, ನಿಮಗೆ ಸರ್ಕಾರಿ ಸೌಲಭ್ಯಗಳನ್ನ ಯಾವ ರೀತಿ ಪಡಿಬೇಕು ಅನ್ನತಕ್ಕಂಥದ್ದನ್ನ ಕಂಪನಿಯವರು ಈಗಾಗಲೇ ಸಾಕಾಗಷ್ಟು ನಿಮ್ಗೆ ಹೇಳಿರ್ತಾರೆ. ಆದರೂ ಕೂಡ ಸ್ವಲ್ಪ ವಕೀಲರ ಮುಖಾಂತರ ಹೇಳಿಸಿದ್ರೆ ಇನ್ನೂ ಕೂಡ ತಮ್ಮ ಒಂದು ಕಲ್ಯಾಣ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮನ್ನು ಕರೆಸಿದ್ದಾರೆ. ನಾನು ಕೂಡ ತಮಗೆ ಈ ಕಾನೂನಿನ ಅರಿವಿನ ಬಗ್ಗೆ ಸ್ವಲ್ಪ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾನೂನು ಯಾಕೆ ಬೇಕು? ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ನಮಗೆ ಆಹಾರ ಎಷ್ಟು ಮುಖ್ಯ, ಗಾಳಿ ಎಷ್ಟು ಮುಖ್ಯ, ವಾಸ ಮಾಡಲಿಕ್ಕೆ ಮನೆ ಎಷ್ಟು ಮುಖ್ಯ, ಅಷ್ಟೇ ಮುಖ್ಯ ಕೂಡ ಕಾನೂನು. ಒಬ್ಬ ಕಾರ್ಮಿಕ ಸುಮಾರು 8 ತಾಸುಗಳವರೆಗೆ ಕೆಲಸವನ್ನು ನಿರ್ವಹಿಸಬೇಕು. ಆ ನಿರ್ವಹಿಸುವಂತ ಸಂದರ್ಭದಲ್ಲಿ ಮಹಿಳೆಯರನ್ನ ನೀವೆಲ್ಲರೂ ತಗೊಂಡಿರ್ತಾರೆ. ಮೇಷನ್ಗಳಿದ್ದಾರೆ, ಎಲ್ಲರೂ ಏನ್ ಮಾಡ್ತಾರೆ, ಕೂಲಿ ಕೆಲಸಕ್ಕಾಗಿ ಮಹಿಳಾ ಕಾರ್ಮಿಕರನ್ನು ನೀವು ಕರೆದುಕೊಂಡು ಬರ್ತಾರೆ. ಅವ್ರಿಗೆ ಏನು ಕಾನೂನು ಇದ್ದಾವೆ ಮಹಿಳೆಯರಿಗೆ? ಅವ್ರು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ. ಅವ್ರಿಗೆಲ್ಲರಿಗೂ ಕೂಡ ನೀವು ಕೆಲಸದ ಜೊತೆಗೆ ಅವರಿಗೆ 1 ತಾಸು ರೆಸ್ಟನ್ನು ಕೂಡ ಕೊಡಬೇಕು. ಇದು ಕಾನೂನು. ಈ ಕಾರ್ಮಿಕ ಅಧಿಕಾರಿ ಆಫೀಸ್ನಲ್ಲಿ, ಲೇಬರ್ ಆಫೀಸ್ ಅಂದ್ರೆ ಎಲ್ಲರಿಗೂ ಜಲ್ದಿ ಗೊತ್ತಾಗ್ಬಿಡ್ತದೆ. ಆ ಲೇಬರ್ ಆಫೀಸ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು. ಎಷ್ಟು ಜನ ಮಾಡಿಸಿದ ಕೈ ಅಂದ್ರೆ? ವೆರಿ ಗುಡ್, ತುಂಬಾ ಸಂತೋಷ. ಯಾಕಂತಂದ್ರೆ ಅಲ್ಲಿ ಒಂದು ಸಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಇಡೀ ನಿಮ್ಮ ಒಂದು ನಿವೃತ್ತಿಯ ಜೀವನ ನೀವಂತಾರೆ 66 ವರ್ಷ ಆದಮೇಲೆ ಕೂಡ 70 ವರ್ಷ ನೀವು ಕೆಲಸ ಮಾಡ್ಬೋದು. ದೈಹಿಕವಾಗಿ ಇದ್ರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಹಿಂದೆ ಅಂತ ಸಂದರ್ಭದಲ್ಲಿ ನಿಮಗೆ
ಸೌಲಭ್ಯಗಳಿದ್ದಾವೆ. ನೀವು ನಂತರ ಮೇಸ್ತ್ರಿಗಳ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಗೌರವ ಕಾಣಿಕೆ ನೀಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಂಪನಿಗೆ ಹಗಲಿರುಳು ಶ್ರಮಿಸಿದ ಪ್ರತಿಯೊಬ್ಬರಲ್ಲಿ ಮೇಸ್ತ್ರಿಗಳ ಪಾತ್ರ ಕೂಡ ಮುಖ್ಯ. ಸೆಂಟರಿಂಗ್ ಮತ್ತು ಮೇಸನ್ ಕೆಲಸದ ಮೇಸ್ತ್ರಿಗಳು ಮನೆ ಕಟ್ಟಿಸಲು ಗ್ರಾಹಕರಿಗೆ ಗುಣಮಟ್ಟದ ಸಿಮೆಂಟ್ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ಕಂಪನಿಯಲ್ಲಿ ವ್ಯಾವಹಾರಿಕವಾಗಿ ಸಹಕರಿಸುತ್ತಾರೆ. ಆದ್ದರಿಂದ ನಮ್ಮ ಕಂಪನಿಯು ಕೂಡ ಗಿಫ್ಟ್ ಕಾರ್ಡ್ಗಳನ್ನು ನೀಡುವುದರ ಮೂಲಕ ಮೇಸ್ತ್ರಿಗಳಿಗೆ ಪ್ರೋತ್ಸಾಹಿಸಿ ಮತ್ತು ಗೌರವಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಳ್ಳುತ್ತಾ ಬಂದಿದ್ದೇವೆ ಎಂದು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ತಾಂತ್ರಿಕ ಅಧಿಕಾರಿ ನಾಗರಾಜ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾನ್ವಿ, ಸಿರ್ವಾರ್, ಪೋತ್ನಾಳ್, ಕವಿತಾಳ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಮೇಸ್ತ್ರಿಗಳು, ನೂರಾರು ಅಲ್ಟ್ರಾಟೆಕ್ ಕಂಪನಿಯ ಗ್ರಾಹಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ VS ಪಾಟೀಲ್ ಮಾರುಕಟ್ಟೆ ವ್ಯವಸ್ಥಾಪಕರು, ಅನಿಲ್ ಕುಮಾರ್ ಮಾರುಕಟ್ಟೆ ಅಧಿಕಾರಿಗಳು, ನಾಗರಾಜ್ ತಾಂತ್ರಿಕ ಅಧಿಕಾರಿಗಳು, ಮಲ್ಲಿಕಾರ್ಜುನ್ ಹಾಗೂ ಪ್ರಿಯಾ ಎಂಟರ್ಪ್ರೈಸಸ್ನ ಡೀಲರ್ಸ್ಗಳಾದ ಸೈಯದ್ ಶಂಶೀರುಲ್ ಹಸನ್, ಸೈಯದ್ ಸರ್ಫರಾಜುಲ್ ಹಸನ್ ಮತ್ತು ಸೈಯದ್ ತನ್ವೀರುಲ್ ಹಸನ್ ವಕೀಲರು ಸೇರಿದಂತೆ ಕಂಪನಿಯ ಸಿಬ್ಬಂದಿಗಳು ಇನ್ನಿತರರು ಇದ್ದರು.